ಅಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಮಹರ್ಷಿ ಪತಂಜಲಿ ಪ್ರಣೀತ ವಿಭೂತಿ ಪಾದದಲ್ಲಿ ಬರುವ ಹಲವಾರು ವಿಭೂತಿಗಳಲ್ಲಿ 6 ವಿಭೂತಿಗಳನ್ನು ಆರಿಸಿಕೊಂಡಿರುವುದು ಸರಿಯಷ್ಟೇ. ಈ ದಿನ ನಾವು 1ನೇ ವಿಭೂತಿಯ 2ನೇ ಭಾಗದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ವಿಭೂತಿ 1 ಭಾಗ 2. ಕಪಿಲರು ಸಾಂಖ್ಯ ದರ್ಶನದಲ್ಲಿ ಜನ್ಮಾದಿ ವ್ಯವಸ್ಥಾತಃ ಪುರುಷ ಬಹುತ್ವಂ ಸಾಂಖ್ಯ 149 ಜನನ ಮರಣಾದಿಗಳ ವ್ಯವಸ್ಥೆ ಇರುವುದರಿಂದ ಪುರುಷರ ಅಂದರೆ ದೇಹಧಾರಣೆ ಮಾಡುವ ಜೀವರ ಬಾಹುಳ್ಯವಿದೆ ಎಂದಿರುವುದೇ ಸತ್ಯವೆಂಬಂತೆ ತೋರುತ್ತದೆ. ಯುಕ್ತಿಗಾದರೂ ಸ್ವಲ್ಪ ಯೋಚಿಸೋಣ. ಚೇತನರು ಒಬ್ಬರಲ್ಲ, ಅನೇಕರಿದ್ದಾರೆ. ಆದರೆ ಎಲ್ಲರೂ ಸರ್ವವ್ಯಾಪಕರೇ ಎಂದು ಭಾವಿಸಿದರೆ ಸಮಾನ ಸೌಕ್ಷ್ಮ್ಯವಿರುವಲ್ಲಿ ವ್ಯಾಪ್ಯ ವ್ಯಾಪಕ ಭಾವ ಅನ್ವಯಿಸುವಂತಿಲ್ಲ. ಮತ್ತು ಯಾವ ಶರೀರ ಯಾರದು, ಯಾವ ಕರ್ಮ ಯಾರದು, ದುಃಖವಾರಿಗೆ ಸುಖವಾರಿಗೆ, ಈ ಬಗೆಯ ಗೊಂದಲಕ್ಕೆ ಉತ್ತರ ಕೊಡಲು ಯಾರಿಗೆ ತಾನೇ ಸಾಧ್ಯ? ಅನಂತಾಕಾಶದಲ್ಲಿ ದುಃಖ ಕ್ಷೇತ್ರ, ಸುಖ ಕ್ಷೇತ್ರ, ರೋಗ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಬುಭುಕ್ಷಾ ಕ್ಷೇತ್ರ, ತೃಷ್ಣಾ ಕ್ಷೇತ್ರ, ಹಸನ ಕ್ಷೇತ್ರ, ರೋದನ ಕ್ಷೇತ್ರಗಳೆಂಬ ವಿಭಾಗಗಳಿದ್ದು ಯಾವ ಚೇತನ ಯಾವ ಕ್ಷೇತ್ರಕ್ಕೆ ಹೋಗುತ್ತಾನೋ ಅಲ್ಲಿನ ಅನುಭವಕ್ಕೆ ಸಿಗುತ್ತಾನೆ ಎನ್ನೋಣವೇ. ಗ್ರಹಚಾರಕ್ಕೆ ವ್ಯಾಪಕರೇ ಆದ ಕಾರಣ ಎಲ್ಲರೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುತ್ತಾರಲ್ಲ. ಚೇತನ ಬಾಹುಳ್ಯವನ್ನೊಪ್ಪದೆ ಸಮಸ್ಯೆಗೆ ಪರಿಹಾರವೇ ಇಲ್ಲ. ಹುಟ್ಟು ಸಾವು, ಸುಖ ದುಃಖ, ಆರೋಗ್ಯ ಅನಾರೋಗ್ಯ, ಹಸಿವು, ಹೊಟ್ಟೆಭಾರ, ಬಾಯಾರಿಕೆ, ತೃಷ್ಣಾರಾಹಿತ್ಯ ಯಾವುದಕ್ಕೂ ಅರ್ಥವೇ ಇರದು. ಮತ್ತು ಚೇತನ ಜೀವರಲ್ಲಿ ನರನಾರಿಯರು ಇರುವುದರಿಂದ ಯಾರು ಯಾರ ಹೆಂಡತಿ, ಯಾರು ಯಾರ ಗಂಡ ಸಾಕಪ್ಪ ಸಾಕು ಎಂದೆನಿಸದಿರದು. ಭಾಷ್ಯಕಾರ ವ್ಯಾಸರಾದರು ಸಮಾಧಿಪಾದದ ಈಶ್ವರ ಸ್ವರೂಪಾಭಿವರ್ಣಿತವಾದ 24ನೆಯ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುತ್ತಾ ಕೈವಲ್ಯಂ ಪ್ರಾಪ್ತಾಸ್ತರ್ಹಿ ಸಂತಿ ಚ ಬಹವಃ ಕೇವಲಿನಃ ತೇ ಹಿ ತ್ರೀಣಿ ಬಂಧನಾನಿ ಛಿದ್ವಾಂ ಕೈವಲ್ಯಂ ಪ್ರಾಪ್ತಾಃ ಈಶ್ವರಸ್ಯ ಚ ತತ್ಸಂಬಂಧೋ ನ ಭೂತೋ ನ ಭಾವಿ ಸತು ಸದೈವ ಮುಕ್ತಃ ಸದೈವೇಶ್ವರಃ. ಹಾಗೆ ನೋಡಿದರೆ ಕೈವಲ್ಯವನ್ನು ಪಡೆದ ಕೇವಲಿಗಳು ಬಹಳ ಜನರಿದ್ದಾರೆ. ಅವರು ಮಾನಸಿಕ, ವಾಚಿಕ ಮತ್ತು ಶಾರೀರಿಕವೆಂಬ 3 ಬಂಧನಗಳನ್ನು ಅಥವಾ ಸಾತ್ವಿಕ, ರಾಜಸಿಕ, ತಾಮಸಿಕವೆಂಬ 3 ಪ್ರಾಕೃತಿಕ ಬಂಧನಗಳನ್ನು ಸಿಗಿದೆಸೆದು ಕೈವಲ್ಯವನ್ನು ಹೊಂದಿದ್ದಾರೆ. ಅಂದ ಮಾತ್ರಕ್ಕೆ ಅವರನ್ನು ಈಶ್ವರ ಸಮಾನರೆಂದು ತಿಳಿಯುವುದು ಪೂರ್ಣತಃ ಪಾಮರತನ. ತಪಃ, ಪುರುಷಾರ್ಥ, ಮೋಕ್ಷ, ಶಾಸ್ತ್ರಾಧ್ಯಯನ, ವೇದೋಕ್ತ ಜೀವನ ಪಥವನ್ನು ಸಾಧಿಸಿಕೊಂಡು ಕೈವಲ್ಯ ಪಡೆದರೂ ಕೂಡ ಅವರು ಈಶ್ವರರಾಗಲಾರರು. ಸ್ವರೂಪತಃ ಅನಾದಿತ್ವ, ಅನಂತತ್ವಗಳನ್ನು, ಶಾಶ್ವತತ್ವ, ಅನುಚ್ಛಿತ್ತಿ, ಧರ್ಮತ್ವ, ಎಂದಿಗೂ ಕಡಿದು ಬೀಳದ ಭಗ್ನವಾದ ಗುಣಯುಕ್ತತ್ವ, ಚೇತನತ್ವ, ಜ್ಞಾನ ವಿಜ್ಞಾನತ್ವ ಮೊದಲಾದ ಸಮಾನ ಗುಣ ಸಂಯುಕ್ತರಾದರೂ ಈಶ್ವರನ ಸರ್ವವ್ಯಾಪಕತ್ವಕ್ಕೆ ವಿರುದ್ಧವಾದ ಅನುರೂಪತ್ವ, ಈಶ್ವರನ ನಿರಾಕಾರತ್ವಕ್ಕೆ ವಿರುದ್ಧವಾದ ಬೇರೆ ಬೇರೆ ಜನ್ಮಗಳಲ್ಲಿ ವಿವಿಧ ರೀತಿಯಲ್ಲಿ ಸಾಕಾರತ್ವಕ್ಕೆ ಈಡಾಗುವುದು. ಸರ್ವಥಾ ಸರ್ವದಾ ಸರ್ವತ್ರ ಅಪರಿವರ್ತನಶೀಲನಾದ ಈಶ್ವರನಿಗೆ ಪ್ರತಿಯಾಗಿ ಹಲವು ಸಾರಿ ಹಲವಾರು ರೀತಿಯಲ್ಲಿ ಹಲವು ಕಡೆ ಪರಿವರ್ತನವಾಗಿರುವುದು. ಸರ್ವತ್ರ ಏಕರಸನೇ ಆಗಿರುವ ಈಶ್ವರನಿಗೆ ಪ್ರತಿಯಾಗಿ ಹಲವು ಜನ್ಮಗಳಲ್ಲಿ ಇರುವೆಗಿಂತ ಅಲ್ಪ ಸಮರ್ಥನೂ, ಅನುಕೂಲ ಪರಿಸ್ಥಿತಿಯಲ್ಲಿ ಮಹಾನ್ ಬಲಶಾಲಿಯೂ ಆಗಿರುವುದು ಮೊದಲಾದ ವೈಧರ್ಮ್ಯಗಳಿಂದ ಈಶ್ವರನಿಂದ ಬೇರೆಯಾದ ತತ್ವವೇ ಆಗಿರುವುದು ಅತ್ಯಂತ
ಸ್ಫುಟವಾಗಿ ಮೊದಲೆಣಿಸಿದ ಸಾಧರ್ಮ್ಯಗಳನ್ನು ತೊಡೆದು ಹಾಕಿ ಈಶ್ವರನೇ, ಜೀವನು ಜೀವನೇ ಎಂಬ ನಿರ್ದೋಷವಾದ ತೀರ್ಮಾನಕ್ಕೆ ಬರಲೇಬೇಕಾದೀತು. ಹಲವಾರು ಮತೀಯರು ಆತ್ಮನನ್ನು ಈಶ್ವರನೇ ನಿರ್ಮಿಸಿದನು ಎನ್ನುತ್ತಾರೆ. ಈ ವಾದ ಎಷ್ಟು ಘೋರ! ಅನಾದಿಯಲ್ಲದವನು ಅನಂತನೂ ಆಗಲಾರನು. ಆತ್ಮನಿಗೂ ಕೊನೆಯುಂಟೆಂದ ಮೇಲೆ ಮೋಕ್ಷ, ಬ್ರಹ್ಮಾನಂದ ಭೂತಿ ಎಲ್ಲವೂ ಶಾಂತವೇ ಆದಾವು. ದಾರ್ಶನಿಕ ತತ್ವ ವಿವೇಚನೆಯಲ್ಲಿ ಯಹೂದ್ಯ, ಕ್ರೈಸ್ತ, ಇಸ್ಲಾಮಿಯರು ಎಂದು ಪುರೋಗಾಮಿಗಳು ಚಿಂತನಶೀಲರು ಎನ್ನಿಸಿಕೊಳ್ಳುವ ಪಾಪಕ್ಕೆ ಗುರಿಯಾಗಲಿಲ್ಲ. ಭಕ್ಷಿಸೋ ಭಕ್ತವರೇಣ್ಯ ರೊಟ್ಟಿಯನ್ನು ಯಾರು ಏಕೆ ಏತರಿಂದ ಮಾಡಿದರು ಎಂಬ ಗೊಂದಲ ನಿನಗೇಕೋ ಎಂಬ ಧೀರರನ್ನು ಕಂಡಿದ್ದೇವೆ. ಅದ್ವೈತಿಗಳು ವಿಪರೀತ ಹಾಸ್ಯಕ್ಕೀಡಾದ, ತಾರ್ಕಿಕರ ದಾಸ್ಯಕ್ಕೀಡಾದ ಹೆಸರಿನ ಮಂದಿಗಳಿರುವರು. ಘಟದ ಅಭಾವ ಅನಾದಿ ಕಾಲದಿಂದಿತ್ತು. ಕುಂಬಾರ ಘಟಾಕಾರವಿತ್ತ ಮೇಲೆ ಆ ಅನಾದಿಯ ಅಭಾವಕ್ಕೂ ಭಾವವೇ ಕೊರಳಿನ ಉರುಳಾಯಿತು. ಹೀಗೆ ಜೀವಭಾವ ಅನಾದಿಯಾದರೂ ಬ್ರಹ್ಮಜ್ಞಾನ ಲಭ್ಯವಾದ ಮೇಲೆ ಆ ಪ್ರಾಗಭಾರ ಅಂದರೆ ಪ್ರೀ ಎಕ್ಸಿಸ್ಟೆನ್ಷಿಯಲ್ ಎಕ್ಸಿಸ್ಟೆನ್ಸ್ ನಾಶ ಹೊಂದಿ ಬ್ರಹ್ಮಭಾವ ಬಂದಿತು. ಹೀಗೆ ಅನಾದಿ ಶಾಂತ ಪದಾರ್ಥವಿರಬಹುದಲ್ಲ ಎನ್ನುತ್ತಾರೆ. ಇದಕ್ಕೆ ವಿರುದ್ಧವಾದ ಬ್ರಹ್ಮಭಾವಕ್ಕೆ ಅನಾದಿತ್ವವಿತ್ತು. ಆದರೆ ಸತ್ಯಜ್ಞಾನ ಲಭಿಸಿದ ಮೇಲೆ ಆ ಅನಾದಿಯಾದ ಬ್ರಹ್ಮಭಾವ ಧೂಳು ಮುಕ್ಕಿ ಜೀವಭಾವ ಬಂದಿತು. ಹೀಗೆ ಪ್ರಧ್ವಂಸಾಭಾವದ ದೃಷ್ಟಿಯಿಂದ ನೋಡೋಣ. ಅನಾದಿ ಬ್ರಹ್ಮಭಾವ ಶಾಂತವಾಗುವ ಸಂಭವವನ್ನೇಕೆ ಮರೆಯುವಿರಿ? ಪ್ರಧ್ವಂಸಾಭಾವ ಪ್ರಾಗಭಾವದಷ್ಟೇ ಬಲಿಷ್ಠ. ಇದು ನೆನಪಿದ್ದಲ್ಲಿ ಭಾವವಸ್ತು ಕಾರಣ ರೂಪದಲ್ಲಿದ್ದು ಮರಳಿ ಕಾರ್ಯರೂಪಕ್ಕೆ ಹಿಂದಿರುಗಬಹುದು. ಮೂಲಭಾವ ವಸ್ತು ಈಶ್ವರನಂತೆ ನಿರಂತರ ಏಕರೂಪದಲ್ಲಿರಬಹುದು. ಇದು ಅಪರಿವರ್ತನಶೀಲ. ಆದರೆ ಸಂಯುಕ್ತ ವಸ್ತು ಭಿನ್ನ ಭಿನ್ನ ರೂಪಗಳಲ್ಲಿ ಪರಿವರ್ತಿತವಾಗಬಹುದು. ಕೆಲವು ಕಾಲ ಕಾರಣ ರೂಪದಲ್ಲಿಯೂ ಮತ್ತೆ ಕೆಲವು ಕಾಲ ಕಾರ್ಯರೂಪದಲ್ಲಿಯೂ ಇರಬಹುದು. ಸಂಯೋಗಾಹ ವಿಪ್ರಯೋಗಾಂತಹ ಕೂಡಿ ಒಂದಾಗಿ ಸಂಯುಕ್ತ ವಸ್ತು ಸಿಡಿದು ಹುಡಿಯಾಗಿ ಧ್ವಂಸ ಹೊಂದಬಹುದು. ಆದರೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಗೀತಾ 2:16. ಇಲ್ಲದ ವಸ್ತುವಿಗೆ ಇರುವಿಕೆಯಿಲ್ಲ, ಇರುವ ವಸ್ತುವಿಗೆ ಇಲ್ಲದಿರುವಿಕೆ ಇಲ್ಲ ಎಂಬ ಶ್ರೀಕೃಷ್ಣೋಕ್ತಿ ನೆನಪಿಟ್ಟುಕೊಳ್ಳಬೇಕು. ನಶ್ ಅದರ್ಶನೆ, ನಶ್ ಧಾತುವಿನ ಅರ್ಥ ಕಾಣದಿರುವಿಕೆ. ಇದಿಷ್ಟು ಸ್ಮೃತಿಯಿಂದ ಜಾರದಿದ್ದರೆ ಸಾಕು. 19 ಹಾಗೂ 20ನೆಯ ಶತಮಾನಗಳ ವೈಜ್ಞಾನಿಕರು ಕಂಡುಕೊಂಡ ಮ್ಯಾಟರ್ ಈಸ್ ಇಂಡೆಸ್ಟ್ರಕ್ಟಬಲ್ ಎಂಬ ತತ್ವ 5000 ವರ್ಷದ ಮೊದಲೇ ಶ್ರೀಕೃಷ್ಣನಿಗೆ ತಿಳಿದಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿಯೂ ಇದೇ ರೀತಿಯ ಶ್ಲೋಕ ಕಂಡುಬರುವುದರಿಂದ ತ್ರೇತಾಯುಗದವರಿಗೂ ಇದು ಗೊತ್ತಿತ್ತು ಎನ್ನಬಹುದು. ನಾಶವೆಂದರೆ ಶೂನ್ಯವಲ್ಲ, ಪರಿವರ್ತನೆ ಹೊಂದುವುದು ಮಾತ್ರ. ವಸ್ತುತಃ ಜೀವಾತ್ಮ ಅನಾದಿ. ಅಯಂ ಸಜಜ್ಞೆ ಧ್ರುವ ಆನಿಷತ್ತೋ ಮರ್ತ್ಯಸ್ತನ್ವಾ ವರ್ಧಮಾನಃ. ಅಯಂ ಸಜಜ್ಞೆ ಧ್ರುವ ಆನಿಷತ್ತೋ ಮರ್ತ್ಯಸ್ತನ್ವಾ ವರ್ಧಮಾನಃ. ಋಗ್ವೇದ 6:9-4. ಇವನು ಇದೇ ಶಾಶ್ವತವಾದ ಅಮರನಾದ ಮನೋಬುದ್ಧಿ ಆದಿದೈಹಿಕ ಅವಯವಗಳಿಂದ ಬೆಳೆಯುತ್ತಾ ವರ್ಧಿಸುತ್ತಾ ವಿಕಸಿಸುತ್ತಾ ಮುನ್ನಡೆಯುವ ಜೀವಾತ್ಮನು ಬಾರಿ ಬಾರಿ ಸಾರಿ ಸಾರಿ ಶರೀರವಂತನಾಗುತ್ತಾ ಜನ್ಮದ ನಂತರ ಜನ್ಮ ಹೊಂದುತ್ತಾ ಇದು ಪ್ರಕಟನಾಗುತ್ತಿದ್ದಾನೆ ಎನ್ನುತ್ತಲಿದೆ ವೇದ. ಸಂಶಯವದಿನ್ನೇಕೆ? ಮತ್ತಿಲ್ಲಿ ಗಮನಿಸೋಣ. ಅಪಾನ್ ಪ್ರಾಣೇತಿ ಸ್ವಧಯಾಗ್ರಭೀತೋ ಮರ್ತ್ಯೋ ಮರ್ತ್ಯೇನ ಸಯೋನಿಃ ತಾ ಶಶ್ವಂತ ವಿಶೂಚೀನ ವಿಯಂತ ನ್ಯನ್ಯಂ ಚಿಕ್ಯುರ್ನ ನಿಚಿಕ್ಯುರನ್ಯಂ. ಋಗ್ವೇದ
164:38. ಅಮರನಾದ ಜೀವಾತ್ಮನು ಸಾವಿನ ಬಾಯಿಗೆ ಸಿಕ್ಕುವ ದೇಹದೊಂದಿಗೆ ಏಕಸ್ಥಾನೀಯನಾಗಿ ತನ್ನ ಗಳಿಕೆಯಾದ ಅನ್ನ ಪಾನಾದಿಗಳಿಂದಲೂ ಆತ್ಮರಕ್ಷಣಾ ಸಾಮರ್ಥ್ಯದಿಂದಲೂ ಸೆಳೆಯಲ್ಪಟ್ಟವನಾಗಿ ಹಿಂದಕ್ಕೂ ಮುಂದಕ್ಕೂ ತಿರುಗುತ್ತಾನೆ. ನೀಚೋಚ್ಚ ಜನ್ಮಗಳನ್ನು ಎತ್ತುತ್ತಾನೆ. ಆ ಭೌತಿಕ ಕಾಯ ಹಾಗೂ ಆತ್ಮ ಇಬ್ಬರು ಕಾರಣ ರೂಪದಿಂದ ಕಾಯವು ಸ್ವರೂಪತಃ ಜೀವಾತ್ಮನು ಶಾಶ್ವತರೇ. ಕಾಯ ಭೌತಿಕ, ಭೌತಿಕ ಭೋಗದ ಕಡೆಗೂ ಆತ್ಮ ತನ್ನ ಹಾಗೂ ಈಶ್ವರ ಸಾಕ್ಷಾತ್ಕಾರದ ಕಡೆಗೂ ಬೇರೆ ಬೇರೆ ದಿಕ್ಕುಗಳಿಗೆ ಎಳೆಯುವಂತಹವು. ಕಾಯ ಬೂದಿಯಾಗಿಯೂ ಆತ್ಮ ಈಶ್ವರನ ಕಡೆಗೂ ಪರಸ್ಪರ ವಿರುದ್ಧ ದಿಕ್ಕುಗಳಿಗೆ ಹೋಗುವಂತಹವು ಆಗಿದೆ. ಸಾಧಾರಣ ಜನರು ಸ್ಥೂಲವಾಗಿರುವ ಕಾರಣ ಕಾಯವನ್ನೇನೋ ತಿಳಿದುಕೊಳ್ಳುತ್ತಾರೆ. ಆದರೆ ಸೂಕ್ಷ್ಮತರ ಕಾರಣದಿಂದ ಜೀವಾತ್ಮನನ್ನು ತಿಳಿದುಕೊಳ್ಳಲಾರರು. ಈ ಮಂತ್ರಕ್ಕೆ ವಿವರಣೆ ಏಕೆ? ಪ್ರತಿಯೊಂದು ಪದವು ಪದ್ಮನಖನಾದ ಸೂರ್ಯನ ಪ್ರತಿಭೆಯಷ್ಟೇ ಸ್ಪಷ್ಟವಾಗಿದೆ. ಜಡವಾದ ದೇಹದಲ್ಲಿ ಚೇತನನಾದ ಜೀವಾತ್ಮನ ಪ್ರವೇಶವೇ ಜನ್ಮ, ಅವೆರಡರ ಪ್ರತ್ಯೇಕೀಕರಣವೇ ಮೃತ್ಯು. ಜೀವೋ ಮೃತಸ್ಯ ಚರತಿ ಸ್ವಧಾಭಿಹಿ. ಋಗ್ವೇದ 164:30. ಮೃತನಾದವನ ಜೀವ ತಾನು ಗಳಿಸಿದ ಅನ್ನ ಜಲಾದಿಗಳಿಂದಲೂ ಆತ್ಮೋದ್ಧಾರಕವು ಹಲವು ಆತ್ಮೋದ್ಧಾರಕಕ್ಕೆ ಬಾಧಕವಾಗಿಯೂ ರೂಪುಗೊಂಡ ಅನುಕೂಲ ಪ್ರತಿಕೂಲ ಗುಣಗಳಿಂದಲೂ ಆಕೃಷ್ಟನಾಗಿ ನಶ್ವರವಾದ ಶರೀರದೊಂದಿಗೆ ಅಮರನಾದ ತಾನು ಸಹಸ್ಥಾನೀಯನಾಗಿ ಜನ್ಮಾಂತರ ಜನ್ಮವನ್ನು ಹೊಂದುತ್ತಾ ಸಂಚರಿಸುತ್ತಾನೆ. ಆವರಿವರ್ತಿ ಭುವನೇಶ್ವಂತಹ. ಋಗ್ವೇದ 164:31. ಈ ಲೋಕಾಂತರಗಳಲ್ಲಿ ಮತ್ತೆ ಮತ್ತೆ ಜನ್ಮವೆತ್ತಿ ಬರುತ್ತಾ ಹೋಗುತ್ತಾ ಇರುತ್ತಾನೆ ಎಂದು ಹೇಳಿ ಋಗ್ವೇದ ಮತ್ತೆ ಪ್ರಶ್ನೆಗಳೇ ಹುಟ್ಟುವಂತೆ ಸಮಸ್ಯೆಗೆ ನಿರ್ಣಾಯಕವಾದ ಉತ್ತರವನ್ನು ಕೊಟ್ಟು ಬಿಟ್ಟಿದೆ. ಆದರೆ ವಿಶ್ವಜನಕನನ್ನು ಬಿಡಿ ತಮ್ಮನ್ನು ತಾವೇ ಮಹಾನ್ ವಿದ್ವಾಂಸರೆಂದು ಹೇಳಿಕೊಳ್ಳುವ ಹಲವು ಮಂದಿ ಆತ್ಮನನ್ನು ಒಪ್ಪಿಯೂ ನರನ ಆತ್ಮವೇ ಬೇರೆ, ನಾರಿಯ ಆತ್ಮವೇ ಬೇರೆ, ಗಂಡು ಆತ್ಮ ಗಂಡಸಾಗಿಯೂ ಹೆಣ್ಣು ಆತ್ಮ ಹೆಂಗಸಾಗಿಯೂ ಹುಟ್ಟುವುದು ಕೇವಲ ಮಾನವ ಯೋನಿಗಳಲ್ಲಿಯೇ ಅಲ್ಲ, ಸಮಸ್ತ ಜೀವಕೋಟಿಯ ಕಥೆಯೂ ಇದೆ ಎನ್ನುವವರು ಇದ್ದಾರೆ. ಲಿಂಗ ಶರೀರದ ಲಕ್ಷಣವೇ ಹೊರತು ಆತ್ಮನದಲ್ಲ ಎಂದವರು ನಂಬರು. ಆತ್ಮ ಅಲಿಂಗ ಸ್ತ್ರೀ ಪುರುಷರ ಭೇದ ಸಂತಾನ ವಿಧಾನದ ಸಲುವಾಗಿ ತನ್ನ ಮನೆತನ, ತನ್ನ ಪರಿವಾರ, ತನ್ನ ಸಮಾಜ ಎಂಬೀ ಮೊದಲಾದ ಭಾವನೆಗಳ ಬೆಳವಣಿಗೆಯ ಸಲುವಾಗಿ ಪ್ರಭುವಿತ್ತ ಸಾಧನೋಪಾಯ ಎಂಬುದನ್ನು ಅವರು ಅರಿಯರು. ಆತ್ಮ ಅಲಿಂಗನೇ ಸರಿ, ಆದರೆ ಯಾವ ಲಿಂಗದ ದೇಹದಲ್ಲಿರುತ್ತಾನೋ ಅದೇ ಲಿಂಗ ಅವನಿಗೆ ಬರುತ್ತದೆ ಎಂಬ ಮೌಲಿಕ ತತ್ವವನ್ನೇ ಮರೆತಲ್ಲಿ ಭಗವಂತನೇ ಗತಿ. ಅಥರ್ವ ವೇದ ಕರೆಗೊಡುತ್ತಲಿದೆ. ತ್ವಂ ಸ್ತ್ರೀ ತ್ವಂ ಪುಮಾನ್ ಅಸಿ ತ್ವಂ ಕುಮಾರ ಊತವಾ ಕುಮಾರಿ ತ್ವಂ ಜೀರ್ಣೋ ದಂಡೇನ ವಂಚಸಿ ತ್ವಂ ಜಾತೋ ಭವಸಿ ವಿಶ್ವತೋ ಮುಖಃ. ಅಥರ್ವ 10:8-27. ಓ ಮಾನವ ಆತ್ಮನೇ, ನೀನು ನಾರಿ, ನೀನು ನರನೂ ಅಹುದು, ನೀನು ಕುಮಾರ, ನೀನು ಕುಮಾರಿಯೂ ಅಹುದು. ನೀನೇ ವೃದ್ಧನಾಗಿ ಕೋಲನ್ನು ಹಿಡಿದು ತತ್ತರಿಸುತ್ತಾ ನಡೆಯುವೆ. ನೀನೇ ಹುಲಿಯೋ ಸಿಂಹವೋ ಬೆಕ್ಕೋ ನಾಯಿಯೋ ಗಿಣಿಯೋ ಆಗಿ ಜನ್ಮ ತಾಳಿ ನಾನಾ ಮುಖನಾಗಿರುತ್ತೀಯೆ. ಪುನರ್ಜನ್ಮವಿಲ್ಲ, ಆತ್ಮಗಳ ನಿರ್ಮಾತ್ರವು ಈಶ್ವರನೇ ಎಂದು ವಾದಿಸುವವರ ಮುಂದೆ ಬಹು ಜಟಿಲ ಪ್ರಶ್ನೆಗಳುದಿಸುತ್ತವೆ. ಭಗವಂತನೇ ಜೀವಾತ್ಮರನ್ನು ಸೃಜಿಸುವನಾದರೆ ಎಲ್ಲರನ್ನೂ ಸುಂದರರನ್ನಾಗಿಯೂ ಸುಖಿಗಳನ್ನಾಗಿಯೂ ಆರೋಗ್ಯವಂತರನ್ನಾಗಿಯೂ ದೃಢಾಂಗರನ್ನಾಗಿಯೂ ಸೃಷ್ಟಿಸಲಿಲ್ಲವೇಕೆ? ಹಲವರನ್ನು ಸುಖಿಗಳನ್ನಾಗಿಯೂ ಹಲವರನ್ನು ದುಃಖಿಗಳನ್ನಾಗಿಯೂ ಸೃಷ್ಟಿಸಿ ಅದೇಕೆ ಅನ್ಯಾಯಿಯೂ ಪಕ್ಷಪಾತಿಯೂ ಆದ? ಶ್ರೀ ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳಿರುವುದನ್ನು ಇಲ್ಲಿ ಗಮನಿಸೋಣ. ವೈಷಮ್ಯ ನೈರ್ಘಣ್ಯೇ ಸಾನಪೇಕ್ಷತ್ವಾತ್ ತಥಾ ಹಿ ದರ್ಶಯತಿ. ಬ್ರಹ್ಮಸೂತ್ರ 2:1-35. ಪೂರ್ವಜನ್ಮಕೃತ ಪಾಪ ಪುಣ್ಯಗಳ ಅಪೇಕ್ಷಾ ಎಂದರೆ ಸಂಬಂಧವಿರುವುದರಿಂದ, ವೈಷಮ್ಯ ಎಂದರೆ ಸಮಭಾವ ತಾಳದೆ
ಪಕ್ಷಪಾತ ತೋರುವಿಕೆ ಹಾಗೂ ನೈರ್ಘಣ್ಯ ಎಂದರೆ ಕಠೋರತ್ವ, ನಿರ್ದಯತ್ವ. ಇದೇ ರೀತಿ ಪುಣ್ಯದಿಂದ ಪುಣ್ಯಮಯ ಸತ್ಫಲ, ಪಾಪದಿಂದ ತದನುಕೂಲ ದುಷ್ಫಲ ಕೊಡಲ್ಪಡುವುದು ಶಾಸ್ತ್ರಗಳಲ್ಲಿ ಹೀಗೆಯೇ ತೋರಿಸಲ್ಪಟ್ಟಿದೆ. ಇರುವುದು ಅಥವಾ ಆಗಿರುವುದು ಇದೇ ಮೊದಲ ಸೃಷ್ಟಿಯಲ್ಲ, ಕೊನೆಯ ಸೃಷ್ಟಿಯೂ ಅಲ್ಲ. ಹಿಂದೆ ಅದೆಷ್ಟೋ ಸಾರಿ ಸೃಷ್ಟಿಯಾಗಿದೆ, ಮುಂದೆಯೂ ಆಗಲಿದೆ. ಈ ಸೃಷ್ಟಿಗೆ ಸುಮಾರು 200 ಕೋಟಿ ವರ್ಷಗಳಷ್ಟು ಸಂದಿವೆ. ಇನ್ನೂ ಸುಮಾರು ಅಷ್ಟೇ ದೀರ್ಘಾವಧಿ ಈ ಜಗತ್ತಿಗಿದೆ. ಈ ಪೂರ್ವಜನ್ಮ ಕೇವಲ ಊಹಾಪೋಹವಲ್ಲ. ಗೌತಮರು ನ್ಯಾಯಶಾಸ್ತ್ರದಲ್ಲಿ ಪೂರ್ವಜನ್ಮಕೃತಾತ್ ಸ್ತನ್ಯಾಭಿಲಾಷಾತ್ ಸದ್ಯೋಜಾತಸ್ಯ ಹರ್ಷ ಶೋಕ ಭಯ ಪ್ರದರ್ಶನಾತ್ ಪ್ರೇತದಾಹೆ ಪಾತಕಾಭಾವಾತ್ ಇಂದ್ರಿಯಾಂತರ ವಿಕಾರಾತ್. ಪೂರ್ವಜನ್ಮದಲ್ಲಿ ರೂಢಿಸಿದ ಎಳೆಗರು ಮೊಲೆ ಹಾಲಿಗೆ ಆಶಿಸುವುದರಿಂದ, ಅದೇ ತಾನೇ ಜನಿಸಿದ ಶಿಶುವು ಹರ್ಷ ಶೌಕಾದಿಗಳನ್ನು ತೋರಿಸುವುದರಿಂದ, ಶವದಹನದಲ್ಲಿ ಪಾಪವಿಲ್ಲದಿರುವುದರಿಂದ, ಒಂದು ಇಂದ್ರಿಯ ಕಂಡುದರಿಂದ ಅನ್ಯ ಇಂದ್ರಿಯಗಳಲ್ಲಿ ವಿಕಾರ ಹುಟ್ಟುವುದರಿಂದ ಈ ಆತ್ಮವು ಮುನ್ನ ಬೇರೆ ಜನ್ಮದಲ್ಲಿಯೂ ಇದ್ದ, ನೇತ್ರ ಸಿಹಿ ಕಂಡರೆ ನಾಲಿಗೆ ನೀರ್ಗೆರೆಯುವಂತೆ ಜೀವಂತನಾಗಿರುವಾಗಲೂ ಇದ್ದಾನೆ ಎಂದು ಸಿದ್ಧಪಡಿಸಿದ್ದಾರೆ. ಕಣಾದರು ಇಂದ್ರಿಯಾರ್ಥ ಪ್ರಸಿದ್ಧಿರೀಂದ್ರಿಯಾರ್ಥೇಭ್ಯ ಅರ್ಥಾಂತರಸ್ಯ ಹೇತು. ವೈಶೇಷಿಕ 2:3-7. ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ವಸ್ತುವಿನ ಅಥವಾ ಗುಣದ ವ್ಯವಸ್ಥೆ ಇರುವುದರಿಂದ ಇವೆಲ್ಲವುಗಳ ಜ್ಞಾನವನ್ನು ಗ್ರಹಿಸಿ ತನ್ನದೇ ಜ್ಞಾನ ಎಂದು ಗ್ರಹಿಸುವ ಬೇರೊಬ್ಬ ಚೇತನನ ಅಸ್ತಿತ್ವವನ್ನು ಅಂಗೀಕರಿಸಲು ಕಾರಣವಾಗಿದೆ. ಆ ಚೇತನನೇ ಜೀವಾತ್ಮನು ಎಂದಿದ್ದಾರೆ. ಹಾಗೂ ಆತ್ಮಕರ್ಮಸು ಮೋಕ್ಷೋ ವ್ಯಾಖ್ಯಾತಃ. ವೈಶೇಷಿಕ 2:3-2. ಯಜ್ಞಯಾಗಾದಿ ಸತ್ಕರ್ಮಗಳಲ್ಲಿ ನಿರತನಾದ ಆತ್ಮನ ಕರ್ಮ ಸಂಗ್ರಹದಲ್ಲಿ ಪರಿಣಾಮತಃ ಮೋಕ್ಷವು ವಿಶದೀಕೃತವಾಗಿದೆ ಎಂದು ಜೀವಾತ್ಮ ಮೋಕ್ಷಗಳ ನಿರ್ದೇಶನವನ್ನು ಮಾಡಿದ್ದಾರೆ. ಮತ್ತು ವ್ಯವಸ್ಥಾತೋ ನಾನ. ವೈಶೇಷಿಕ 2:3-20 ಎಂದು ಒಬ್ಬೊಬ್ಬ ಜೀವನಿಗೆ ಒಂದೊಂದು ಕರ್ಮ ಭೋಗಾವಸ್ಥೆಯಿಂದ ಜೀವಾತ್ಮನಿರುವುದು ಒಬ್ಬನೇ ಅಲ್ಲ, ನಾನಾ ಜೀವರಿದ್ದಾರೆ ಎಂದು ಘೋಷಿಸಿದ್ದಾರೆ. ಕಪಿಲರೂ ಕೂಡ ಪುರುಷ ಬಹುತ್ವಂ ವ್ಯವಸ್ಥಾತಃ. ಒಬ್ಬನು ನರಳುತ್ತಿರುವಾಗ ಮತ್ತೊಬ್ಬ ಅರಳುತ್ತಿದ್ದಾನೆ. ಒಬ್ಬ ಕಂಬನಿ ಮಿಡಿದಾಗ ಮತ್ತೊಬ್ಬ ಕಣ್ಬನಿಯಲ್ಲಿ ತಣ್ಣನೆಯ ನೀರಿನ ಹನಿಯಲ್ಲಿ ಮೀಯುತ್ತಿದ್ದಾನೆ. ಒಬ್ಬ ಹರ್ಷೋದ್ರೇಕದಿಂದ ಮೈ ಹಣಿಯುವಂತೆ ನರ್ತಿಸುತ್ತಿದ್ದರೆ ಇನ್ನೊಬ್ಬ ಆಮರ್ಷ ಅಂದರೆ ಸಂತೋಷದಿಂದ ನಲಿದುಲಿದು ಜೀವನದ ಸಾರ್ಥಕ್ಯವನ್ನು ಅದರಲ್ಲಿಯೇ ಅರಸ ಹೊರಟಿದ್ದಾನೆ. ಈ ಬಗೆಯ ಏಕಕಾಲೀನ ಅನುಭವ ವೈವಿಧ್ಯಗಳು ಆತ್ಮನ ಏಕತ್ವವನ್ನು ಕೊಚ್ಚಿ ಹಾಕಿದ್ದಾರೆ. ಮರಳಿ ಪಾರಂಪರ್ಯೇಣ ತತ್ಸಿದ್ಧೌ ವಿಮುಕ್ತಿ ಶ್ರುತಿ ಸಂಖ್ಯ 6:58. ಪರಂಪರಾಗತವಾಗಿ ಜೀವಾತ್ಮರುಗಳು ಅಸ್ತಿತ್ವಗಳು ವೈಯಕ್ತಿಕ ಸತ್ಕೃತಿ ಸಾಫಲ್ಯದಿಂದ ಮುಕ್ತಿಯುಂಟಾಗಿರುವುದನ್ನು ಶ್ರುತಿ ಹೇಳುತ್ತಿದೆ ಎಂದು ಜೀವನಾನಾತ್ವ ಅವರ ಸತ್ಕರ್ಮ ಸಿದ್ಧಿ ಎರಡನ್ನೂ ಒಪ್ಪಿದ್ದಾರೆ. ಮತ್ತೆ ಹೇಳಲು ಉಳಿದಿರುವುದಾದರೂ ಏನಿದೆ? ವಿವೇಕವಾನ್ ಪಾಠಕರು ಈ ಮುನ್ನ ಪರಿಚ್ಛಿನ್ನಾಭರತ ಅರ್ಭಕಾಸಹ ಋಗ್ವೇದ 7:63-6 ಈ ಜೀವರು ಪರಿಚ್ಛಿನ್ನರು ಎಂದರೆ ಏಕದೇಶೀಯರು, ದೇಹಧಾರಣ ಮಾಡುವವರು, ಅತಿ ಸೂಕ್ಷ್ಮರು ಎಂಬ ಜೀವಾತ್ಮನ ವರ್ಣನೆಯನ್ನು ಓದಿದ್ದಾರೆ. ಯೋಗ ಸಾಧಕರು ಆವಾವ ಅಸಾಧಾರಣ ಕೃತಿಗಳನ್ನು ವಿಭೂತಿಗಳನ್ನು ಮಾಡಬಲ್ಲರು ಎಂಬುದನ್ನೀಗ ನಮ್ಮ ಓದುಗರು ಸುಗಮವಾಗಿ ತಿಳಿದಾರು. ಯೋಗ ಬಂಧುಗಳೇ, ಮುಂದಿನ ಭಾಗದಲ್ಲಿಯೂ ಕೂಡ ನಾವು ವಿಭೂತಿಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ